ಇದು ಮದುವೆ, ಇದು ಮಧುವೆ ಅಂತ ಕೆಲವು ತಿಳ್ಕೊಂಡಿದ್ದಾರೆ. ಇದು ವಿನೋದಕ್ಕಾಗಿ ಹೇಳ್ತಾ ಇದ್ದೇನೆ. ಮದುವೆ ಅಂದರೆ ಇದು ಮಧುವೆ ಅಂದರೆ ಮದುವೆ ಈಸ್ ದ ವೇ ಟು ಮಧು, ಮಧುವೆ, ವೇ ಟು ಮಧು, ಮಧುವೆ ಅಂತ ತಿಳ್ಕೊಂಡಿದ್ದಾರೆ. ಅಂದರೆ ಇದು ಮಧುಚಂದ್ರ, ಹನಿಮೂನು, ಅದಕ್ಕೋಸ್ಕರವಾಗೇ ಮದುವೆ ಇರೋದು ಅಂತ ತಿಳ್ಕೊಂಡಿದ್ದಾರೆ. ಇಟ್ ಈಸ್ ನಾಟ್ ದ ವೇ ಟು ಮಧು, ಬಟ್ ಇಟ್ ಈಸ್ ಎ ವೇ ಟು ಮಧು. ಮಧು ಅಂದರೆ ದೇವರು. ಇದು ಮಧುಚಂದ್ರಕ್ಕೆ ಒಂದು ವೇ ಅಲ್ಲ, ಇದು ಮಧು ಪರಮಾತ್ಮ. ಮಧು ಅಂದರೆ ಪರಮಾತ್ಮ. ಯಾಕೆ? ಛಾಂದೋಗ್ಯೋಪನಿಷತ್ತು ಹೇಳ್ತದೆ, ಅಸೌವಾವ ಆದಿತ್ಯೋ ದೇವಮಧು. ಉಪನಿಷತ್ತು ಹೇಳ್ತದೆ ಪರಮಾತ್ಮನಿಗೆ ಮಧು ಅಂತ ಕರೀತಾರೆ. ಯಾರಿಗೆ ಮಧು? ಅವನು ದೇವಮಧು. ದೇವತೆಗಳಿಗೂ ಮಧು ಆ ಪರಮಾತ್ಮ ಅಂತ. ದೇವತೆಗಳಿಗೆ ಮಧು ಅಂದ್ರೇನು? ಮದಧಿಹಿ ಮಧ್ವಿತಿ ಪ್ರೋಕ್ತಃ. ಛಾಂದೋಗ್ಯೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಮದ ಅಂದರೆ ಸುಖ. ಆ ಸುಖಕ್ಕೆ ಆಶ್ರಯನಾದದ್ದರಿಂದ ಪರಮಾತ್ಮನಿಗೆ ಮದಧಿ ಅಂತಾರೆ.